ನಮಸ್ತೆ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಮಿಕ್ಸಪ್ ವಿತ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಣಿತ ಶಿಕ್ಷಕ ಸಂತೋಷ್ ಕುಮಾರ್. ಮಕ್ಕಳೇ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ಲಿ 3 ಮಾರ್ಕಿಗೆ ಒಂದು ಪ್ರಾಬ್ಲಮ್ಮು ಬೋರ್ಡ್ ಎಕ್ಸಾಮಿಗೆ ಬಂದಿರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತಂದರೆ, ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್ ರಿಲೇಷನ್ ಮತ್ತು ಟ್ರಾನ್ಸಿಟಿವ್ ರಿಲೇಷನ್ ಪ್ರೂವ್ ಮಾಡೋಂತಕ್ಕಂತಹ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾದರೆ ಈ ರಿಫ್ಲೆಕ್ಸಿವ್ ರಿಲೇಷನ್ ಅಂದ್ರೇನು, ಸಿಮೆಟ್ರಿಕ್ ರಿಲೇಷನ್ ಅಂದ್ರೇನು, ಹಾಗೆ ಟ್ರಾನ್ಸಿಟಿವ್ ರಿಲೇಷನ್ ಅಂತಂದ್ರೇನು ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳ? ಓಕೆ, ಸೊ ಫಸ್ಟ್ ಒನ್, ರಿಫ್ಲೆಕ್ಸಿವ್ ರಿಲೇಷನ್. ನೋಡಿ ಮಕ್ಕಳ, ಎ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಇಫ್ ಎ is belongs to R for all A is belongs to A. ನೋಡಿ ಮಕ್ಕಳ, ಎ ನಾನು ಯಾವ ನಂಬರ್ನ ತಗೊಳ್ತೀನೋ ಅದೇ ನಂಬರ್ ಇರಬೇಕು. ಈಗ ಸಪೋಸ್ 1 ಅಂತ ತಗೊಂಡ್ರೆ ಪಕ್ಕ 1ನೇ ಬರಿಬೇಕು, ನಾನು 2 ತಗೊಂಡ್ರೆ 2ನೇ ಬರಿಬೇಕು, 3 ತಗೊಂಡ್ರೆ 3ನೇ ಬರಿಬೇಕು, 1 1 2 2 3 3 ಈ ರೀತಿ ಇತ್ತು ಅಂತಂದ್ರೆ ಅದನ್ನ ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಓಕೆನಾ ಮಕ್ಕಳ? ನೋಡ್ರಿ, ನಾನು ಇವಾಗ ಸಪೋಸ್ ಎ ಇಸ್ ಈಕ್ವಲ್ ಟು 1, 2, 3 ಅಂತ ತಗೊಂಡೆ. ಹಾಗಾದ್ರೆ ಇದಕ್ಕೆ ರಿಫ್ಲೆಕ್ಸಿವ್ ರಿಲೇಷನ್ ಬರೀರಿ ಅಂತ ಹೇಳೋದಾದ್ರೆ ಆರ್ ಇಸ್ ಈಕ್ವಲ್ ಟು, ನೋಡಿ ಮಕ್ಕಳ, ಆರ್ ಇಸ್ ಈಕ್ವಲ್ ಟು 1, 1, 2, 2, 3, 3 ಕ್ಲೋಸ್ ಮಾಡಿದೆ. ಓಕೆನಾ ಮಕ್ಕಳ? ಅವ್ರು ಹೇಳ್ತಿದ್ರೆ ಎ ಇಸ್ ಬಿಲಾಂಗ್ಸ್ ಟು ಎ ಅಂದ್ರೆ ನಾನು ಸೆಟ್ ತಗೊಂಡು ನೋಡ್ರಿ, ಇಲ್ಲಿ 2, 2 ಎ ಅಲ್ಲಿದೆ, ಅಂದ್ರೆ 2 ಎ ಅಲ್ಲಿದೆ, 3 ಎ ಅಲ್ಲಿದೆ. ಸೆಟ್ 1 2 3 ಅಂತ ತಗೊಂಡ್ರೆ 3ಗೆ ಏನ್ ಮಾಡ್ಬೇಕು, ಇಲ್ಲಿ 4, 4 ಅಂತ ಬರೀಬಾರ್ದು. ಯಾಕೆ? ಫಾರ್ ಆಲ್ ನೋಡ್ರಿ, ಇಲ್ಲಿ 1, 2, 3 ಇಸ್ ಬಿಲಾಂಗ್ಸ್ ಟು ಎ ಅಂದ್ರೆ 1, 2, 3 ಅನ್ನೋ ನಂಬರ್ಸು ಸೆಟ್ ಎ ಅಲ್ಲಿದೆ. ನೋಡ್ರಿ ಮಕ್ಕಳ, ಇದು ಸಪೋಸ್ ರಿಲೇಷನ್ 1 ಅಂತ ಅನ್ಕೋಣ. ಸಪೋಸ್ ರಿಲೇಷನ್ 2, ಎರಡನೇ ರಿಲೇಷನ್ ನೋಡ್ರಿ, 1, 1, 2, 2 ಅಂತ ತಗೊಂಡೆ. ಹಾಗಾದ್ರೆ ಇದು ರಿಫ್ಲೆಕ್ಸಿವ್ ರಿಲೇಷನ್? ನೋ, ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಯಾಕೆ? ನೋಡಿ ಮಕ್ಕಳ, ಇಲ್ಲಿ ಸೆಟ್ ಎ ಅಲ್ಲಿ 1 2 3 ಅನ್ನೋ ನಂಬರ್ ಇದೆ ಅಲ್ವಾ? ಹಾಗಾದ್ರೆ 1 1 ಬರ್ದೆ, 2 2 ಬರ್ದೆ, 3 3 ಬರ್ದಿಲ್ಲ ಅಲ್ವಾ? ಸೊ ಇದು ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಯಾಕೆ? 3 ಈಸ್ ಬಿಲಾಂಗ್ಸ್ ಟು ಎ, 3 ಅನ್ನೋ ನಂಬರು ಎ ಅಲ್ಲಿ ಇದೆ. ಆದ್ರೆ ಬಟ್ 3, 3 ಅನ್ನೋದು ಆರ್ ಅಲ್ಲಿಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡಿ, ಇಲ್ಲಿ 3 ಅನ್ನೋದು ಎ ಅಲ್ಲಿದೆ, ಆದ್ರೆ 3, 3 ಅನ್ನೋದು ಆರ್ ಅಲ್ಲಿ ಇಲ್ಲ. ಹಾಗಾದ್ರೆ 1, 1, 2, 2 ಅನ್ನೋದು ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲ. ಅರ್ಥ ಆಗ್ತಿದೆಯಾ ಮಕ್ಕಳ? ಓಕೆ, ನೆಕ್ಸ್ಟ್ ನೋಡ್ರಿ ಮಕ್ಕಳ, ಇಲ್ಲಿ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ರಿಲೇಷನ್ ಅಂತಂದ್ರೆ ಹೆಂಗಿರುತ್ತೆ? ಎ ಬಿ ಇಸ್ ಬಿಲಾಂಗ್ಸ್ ಟು ಆರ್ ಇಂಪ್ಲಾಯಿಸ್ ಬಿ ಎ ಇಸ್ ಬಿಲಾಂಗ್ಸ್ ಟು ಆರ್. ಫಾರ್ ಆಲ್ ಎ ಬಿ ಇಸ್ ಬಿಲಾಂಗ್ಸ್ ಟು ಎ ಅಂದ್ರೆ ಎ ಅಂತ ಒಂದು ನಾನು ಸೆಟ್ ಅನ್ನು ನಾನು ತಗೊಂಡ್ರೆ ಎ ಬಿ ಇರಬೇಕು. ಅದನ್ನ ಉಲ್ಟಾ ಮಾಡ್ತೀನಿ ನೋಡ್ರಿ ಮಕ್ಕಳ, ಇಲ್ಲಿ ಬಿ ಎ ಬರಬೇಕು. ಓಕೆನಾ? ಆ ರೀತಿ ಇತ್ತು ಅಂತಂದ್ರೆ ಅದನ್ನ ನಾವು ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಹೇಗೆ? ಈಗ ಎಕ್ಸಾಂಪಲ್ ನೋಡ್ರಿ, ಎ ಇಸ್ ಈಕ್ವಲ್ ಟು 1, 2, 3. ಹಂಗಾದ್ರೆ ರಿಲೇಷನ್ ಆರ್ 1 ಬರ್ಕೊಂತೀನಿ ನೋಡೋಣ. ಸೊ 1, 2, 2, 1 ಬರೀಬೋದ ಮಕ್ಕಳ? ನೋಡ್ರಿ, ಇಲ್ಲಿ ಅವ್ರು ಅದೇ ತಾನೇ ಹೇಳ್ತಿರೋದು, ಎ ಬಿ ಉಲ್ಟಾ ಇರಬೇಕು, 1 2 2 1. ಎಸ್, ದಿಸ್ ಈಸ್ ಸಿಮೆಟ್ರಿಕ್ ರಿಲೇಷನ್ ಅಲ್ವಾ ಮಕ್ಕಳ? ಓಕೆ, ನೆಕ್ಸ್ಟ್ R2 ಬರೀತೀನಿ ನೋಡ್ರಿ, 1 1 2 2 ಬರ್ದೆ, ಕ್ಲೋಸ್ ಮಾಡಿದೆ. ನೋಡ್ರಿ ಮಕ್ಕಳ, ಇಲ್ಲಿ 1 1 ಉಲ್ಟಾ ಮಾಡಿದ್ರೆ ಏನಾಗುತ್ತೆ? 1 1 ತಾನೆ, ಅಲ್ಲೇ ಸೆಟ್ ಅಲ್ಲೇ ಇದೆ ಅಲ್ವಾ? ಸೆಟ್ ಅಲ್ಲೇ ಇದೆ ತಾನೆ, ಇದು ಸೆಟ್ ತಾನೆ, ಇದು ಅದೆಲ್ಲ ಇದೆ ಅಲ್ವಾ? ಓಕೆ, 2 2 ಉಲ್ಟಾ ಮಾಡ್ರಿ, 2 2ನೇ ಅಗೈನ್ ಇದೆ. ಇದು ಕೂಡ ರಿಫ್ಲೆಕ್ಸಿವ್ ರಿಲೇಷನ್, ಸಾರಿ ಏನು, ಸಿಮೆಟ್ರಿಕ್ ರಿಲೇಷನ್. ಈಗ ನೋಡೋಣ. ಸೊ R3 2, 3 3, 2 1, 2 ನೋಡಿ ಮಕ್ಕಳ, ಇದು ಸಿಮೆಟ್ರಿಕ್ ರಿಲೇಷನ್ ಆಗುತ್ತಾ? ನೋ. 2, 3 ಇದೆ, ಉಲ್ಟಾ ಮಾಡಿದ್ರೆ 3, 2 ಇದೆ. ಎಸ್, ಇದಕ್ಕೇನ ಬಂದು ಇಲ್ಲಿ ನೋಡ್ರಿ 1, 2 ಇದೆ, ಬಟ್ ಏನ್ ಇರ್ಬೇಕಿತ್ತು? 2, 1 ಇರ್ಬೇಕಿತ್ತು. ಅದಕ್ಕೋಸ್ಕರ ಇದು ಸಿಮೆಟ್ರಿಕ್ ರಿಲೇಷನ್ ಅಲ್ಲ. ಗೊತ್ತಾಗ್ತಿದ್ಯಾ ಮಕ್ಕಳ? ಯಾಕೆ? 1, 2 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ 2, 1 does not belongs to R. Therefore, R is not symmetric. ಈ ತರ ಇತ್ತು ಅಂತಂದ್ರೆ ಇದು ಸಿಮೆಟ್ರಿಕ್ ಅಲ್ಲ. ಓಕೆನಾ ಮಕ್ಕಳ? ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಒನ್ ನೋಡ್ರಿ ಮಕ್ಕಳ, ಇಲ್ಲಿ ಟ್ರಾನ್ಸಿಟಿವ್ ರಿಲೇಷನ್. ಏನ್ ಈ ಟ್ರಾನ್ಸಿಟಿವ್ ರಿಲೇಷನ್ ಅಂತಂದ್ರೆ ನೋಡ್ರಿ ಮಕ್ಕಳ, ಎ ಬಿ ಆರ್ ಅಲ್ಲಿದೆ ಅಂಡ್ ಬಿ ಸಿ ಇಸ್ ಬಿಲಾಂಗ್ಸ್ ಟು ಆರ್. ಎ ಬಿ ಆರ್ ಅಲ್ಲಿದೆ, ಬಿ ಸಿ ಕೂಡ ಆರ್ ಅಲ್ಲಿದೆ. ಹಾಗಾದ್ರೆ ಇಂಪ್ಲಾಯಿಸ್ ಎ ಸಿ ಆರ್ ಅಲ್ಲಿ ಇರಬೇಕು. ಎ ಬಿ ಆರ್ ಅಲ್ಲಿದೆ,
ಅಂದ್ರೆ ರಿಲೇಷನ್ ಇದೆ ಅಂಡ್ ಬಿ ಕಮ ಸಿ ರಿಲೇಷನ್ ಇದೆ ಈ ರೀತಿ ಇತ್ತು ಅಂದ ತಕ್ಷಣ ಎ ಮತ್ತೆ ಸಿ ನೋಡ್ರಿ ಇಲ್ಲಿ ಫಸ್ಟ್ ಟರ್ಮ್ ಮತ್ತೆ ಫಸ್ಟ್ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಅಲ್ಲಿ ಬರ್ದಿದ್ದಾರೆ ನೋಡ್ರಿ ಅವರು ಎ ಕಮ ಸಿ ಆ ರೀತಿ ಇತ್ತು ಅಂತಂದ್ರೆ ಅದನ್ನು ನಾವು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ಮಕ್ಕಳ. ಒಂದು ಸೆಟ್ ತಗೊಂತೀನಿ 1,2,3 ಸೆಟ್ ತಗೊಂಡೆ. ಓಕೆನಾ, ನಾನು ರಿಲೇಷನ್ ಬರೀತೀನಿ ಈಗ. ಸೊ ದಟ್ ಈಸ್ ಈಕ್ವಲ್ ಟು 1,2 2,1 ಅಗೈನ್ 1,1 ನೋಡ್ರಿ ಮಕ್ಕಳ, ಕ್ಲೋಸ್ ಮಾಡಿದೆ. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕೇಳ್ತಾರೆ. ನೋಡಿ ಮಕ್ಕಳ, ಇಲ್ಲಿ ಎ ಕಮ ಬಿ ಇದೆ, ಬಿ ಕಮ ಸಿ ಇದೆ, ಎ ಕಮ ಸಿ ಇದೆ. ಓಕೆ, ಬರ್ದಿದ್ದಾರೆ ಅಂದಿದ ತಕ್ಷಣನೇ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ಬಾರ್ದು. ಯಾಕೆ ಗೊತ್ತಾ, ನಾನು ಈ ನಂಬರ್ ತಗೊಂಡೆ ಅಂದ್ರೆ ಈ ಎಲಿಮೆಂಟ್ ನ ತಗೊಂಡೆ. ಫಸ್ಟ್ 1,2 ತಗೊಂಡೆ, 2,1 ಇದೆ. ಓಕೆ, 1,1 ಇಲ್ಲಿದೆ. ಟ್ರಾನ್ಸಿಟಿವ್ ಆಗ್ತಾ ಇತ್ತಲ್ವಾ? ನೋ. ನೀನು ಈ ಎಲಿಮೆಂಟ್ ತಗೊಂಡೆ ಅಲ್ವಾ, ಫಸ್ಟ್ ಈ ಎಲಿಮೆಂಟ್ ತಗೊಂತೀನಿ ಅಂತ ಅನ್ಕೊಂಡೆ ನಾನೀಗ. ನೋಡ್ರಿ ಮಕ್ಕಳ, ನಾನು ಈ ಎಲಿಮೆಂಟ್ ತಗೊಂತೀನಿ ಈಗ. ಸೊ 2,1 ತಗೊಂಡೆ, ಅದ್ರ ಪಕ್ಕ 1,2 ಬರ್ಕೊಂತೀನಿ. ಹಾಗಾದ್ರೆ ಏನ್ ಇರ್ಬೇಕಿತ್ತು ನನಗೆ? 2,2 ಇರ್ಬೇಕಿತ್ತು. ಅಲ್ಲಿ ಇದೆಯಾ ಮಕ್ಕಳ? ಅಲ್ಲಿ ಈ ಸೆಟ್ ಅಲ್ಲಿ ಇದೆಯಾ? 2,2 ಇಲ್ಲ. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲ ಮಕ್ಕಳ. ಓಕೆನಾ, ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗಿರ್ಬೇಕು ಅಂತಂದ್ರೆ ಏನ್ ಇರ್ಬೇಕಿತ್ತು ನನಗೆ? ನೋಡೋಣ, ಈಗ ಬರೆಯೋಣ. ಸೊ ಆರ್ ಈಸ್ ಈಕ್ವಲ್ ಟು 1,2 2,1 1,1 ಅಗೈನ್ 2,2 ನೋಡ್ರಿ ಮಕ್ಕಳ. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಆಗ್ತಾ ಇತ್ತಾ? ಎಸ್, ಆಗ್ತಾ ಇತ್ತು. ಯಾಕೆ? ನಾನು ಈ ಎಲಿಮೆಂಟ್ ತಗೊಂಡ್ರು ಬರುತ್ತೆ, ಈ ಎಲಿಮೆಂಟ್ ತಗೊಂಡ್ರು ಬರುತ್ತೆ, ಅಂದ್ರೆ ಇದು ಆರ್ಡರ್ ಪೇರ್, ಈ ಆರ್ಡರ್ ಪೇರ್ ತಗೊಂಡ್ರು ಬರುತ್ತೆ, ಈ ಆರ್ಡರ್ ಪೇರ್ ತಗೊಂಡ್ರು ಬರುತ್ತೆ ಅಲ್ವಾ ಮಕ್ಕಳ? ನನಗೇನು ಕಂಡೀಷನ್ ಪ್ರೂವ್ ಆಗಬೇಕು ಅಂತಂದ್ರೆ ಎ ಕಮ ಬಿ ಇಸ್ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಇರಬೇಕು, ದೆನ್ ಎ ಕಮ ಸಿ ಇದೆಯಾ ಅಂತ ನೋಡ್ಬೇಕು ಮಕ್ಕಳ. ಇದರಲ್ಲಿ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದ್ರೆ ನೋಡ್ರಿ ಮಕ್ಕಳ, ಇಲ್ಲಿ ಈಗ ನೋಡ್ರಿ, ಸಪೋಸ್ ರಿಲೇಷನ್ ಅಲ್ಲಿ 1,2 ಕೊಟ್ಟಿದ್ದೀನಿ, 3,2 ಕೊಟ್ಟಿದ್ದೀನಿ. ಇದು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕೇಳ್ತಾರೆ. ಹಾಗಾದ್ರೆ ಎ ಕಮ ಬಿ ಇದೆ, ಬಿ ಇಂದ ಸ್ಟಾರ್ಟ್ ಆಗೋ ನಂಬರೇ ಕಾಣಿಸ್ತಾ ಇಲ್ಲ ಅಲ್ವಾ? ನೋಡ್ರಿ, ಇಲ್ಲಿ ಎ ಕಮ ಬಿ ಇದೆ. ಆಕ್ಚುಲಾಗಿ ಏನ್ ಇರ್ಬೇಕಿತ್ತು? ಬಿ ಕಮ ಸಿ ಇರ್ಬೇಕಿತ್ತು. 2ರಿಂದ ಸ್ಟಾರ್ಟ್ ಆಗೋ ನಂಬರ್ದೇ ಇಲ್ಲ. ಆ ರೀತಿ ಇದ್ರೂ ಕೂಡ ಅದು ಟ್ರಾನ್ಸಿಟಿವ್. ಓಕೆನಾ ಮಕ್ಕಳ? ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಮಕ್ಕಳ. ಅರ್ಥ ಆಗ್ತಿದೆಯಲ್ಲ? ಗೊತ್ತಾಗ್ತಿದೆಯಾ ಹೇಗೆ ಅಂತ ನೋಡ್ರಿ. ಸೊ ಆರ್ ಈಸ್ ಈಕ್ವಲ್ ಟು ಸಪೋಸ್ 2,3 ಅಂತ ಮಾತ್ರ ಬರ್ದೆ. ಎಸ್, ದಿಸ್ ಇಸ್ ಟ್ರಾನ್ಸಿಟಿವ್. ಯಾಕೆ? 3ಇಂದ ಸ್ಟಾರ್ಟ್ ಆಗೋ ನಂಬರೇ ಕಾಣಿಸ್ತಾ ಇಲ್ಲ ನನಗೆ. ಓಕೆನಾ, ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ನೋಡ್ರಿ, 1,2 ಇದೆ, 2,1 ಇತ್ತು ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇಲ್ಲೇನು ಎ ಕಮ ಬಿ ಇದೆ, ಬಿ ಇಂದ ಸ್ಟಾರ್ಟ್ ಆಗೋ ನಂಬರ್ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಬಿ ಕಮ ಸಿ ಇದೆ. ಹಾಗಾದ್ರೆ ಏನ್ ಇರ್ಬೇಕಿತ್ತು? ಎ ಕಮ ಸಿ ಇರ್ಬೇಕಿತ್ತು. ಅಲ್ಲಿ ನೋಡ್ರಿ ಮಕ್ಕಳಲ್ಲಿ ಎ ಕಮ ಸಿ ಇಲ್ಲ. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಆಗೋದಿಲ್ಲ. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಏನಾಗಬೇಕು? ಟ್ರಾನ್ಸಿಟಿವ್ ಆಗಬೇಕು ಅಂತಂದ್ರೆ ಎ ಕಮ ಬಿ ಇರಬೇಕು. ಅಂದ್ರೆ ಎ ಕಮ ಬಿ ಇಸ್ ಬಿಲಾಂಗ್ಸ್ ಟು ಆರ್ ರಿಲೇಷನ್ ಅಲ್ಲಿ ಇರಬೇಕು. ಬಿ ಇಂದ ಸ್ಟಾರ್ಟ್ ಆಗೋ ನಂಬರ್ ಇರಬೇಕು. ಬಿ ಕಮ ಸಿ ಇಸ್ ಬಿಲಾಂಗ್ಸ್ ಟು ಆರ್ ಇಂಪ್ಲಾಯ್ಸ್ ಎ ಇಂದ ಬಿ, ಅಂದ್ರೆ ಎ ಕಮ ಬಿ, ಬಿ ಇಂದ ಸ್ಟಾರ್ಟ್ ಆಗೋ ನಂಬರ್ ಇತ್ತು ಅಂತಂದ್ರೆ ಎ ಕಮ ಸಿ ನಾನು ಚೆಕ್ ಮಾಡಬೇಕು. ಸಪೋಸ್ ಎ ಕಮ ಬಿ ಇರುತ್ತೆ, ಬಿ ಇಂದ ಸ್ಟಾರ್ಟ್ ಆಗೋ ನಂಬರೇ ಇಲ್ಲ. ನೋಡ್ರಿ, ಇಲ್ಲಿ ಅದೇ ರೀತಿ ಇದೆ. ಎ ಕಮ ಬಿ ಇದೆ, ಬಿ ಇಂದ ಸ್ಟಾರ್ಟ್ ಆಗೋ ನಂಬರೇ ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ? ಅದು ಟ್ರಾನ್ಸಿಟಿವ್ ಆಗುತ್ತೆ. ಎ ಬಿ ಇದ್ದು ಬಿ ಇಂದನೇ ಇರಲಿಲ್ಲ ಅಂದ್ರೆ ಆಗುತ್ತೆ. ಇಲ್ಲೇನಾಗಿದೆ ಅಂತಂದ್ರೆ ಎ ಬಿ ಇದೆ, ಬಿ ಇಂದ ಸ್ಟಾರ್ಟ್ ಆಗಿದೆ ನೋಡಿ ನಂಬರ್ ಇಲ್ಲಿ. ಹೌದು, ಬಿ ಇಂದ ಸಿ ಇದೆ. ಹಾಗಾದ್ರೆ ಎ ಸಿ ಚೆಕ್ ಮಾಡ್ಬೇಕಲ್ವಾ ನಾನು? ಇಲ್ಲ. ಹಾಗಾದ್ರೆ ಅದು ಟ್ರಾನ್ಸಿಟಿವ್ ಅಲ್ಲ. ಅರ್ಥ ಆಗ್ತಿದ್ಯಾ ಮಕ್ಕಳ? ಹಾಗಾದ್ರೆ ಎ ಕಮ ಬಿ ಇಸ್ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಇಸ್ ಬಿಲಾಂಗ್ಸ್ ಟು ಆರ್, ದೆನ್ ಎ ಕಮ ಸಿ ಇಸ್ ಬಿಲಾಂಗ್ಸ್ ಟು ಆರ್. ಅರ್ಥ ಆಗ್ತಿದ್ಯಾ ಮಕ್ಕಳ? ಎ ಕಮ ಸಿ ಇಸ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದ್ಯಾ ಮಕ್ಕಳ? ಓಕೆ, ಈಗ ಸಮ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೋಡ್ರಿ ಮಕ್ಕಳ, ಈಗ ನಾನು ಬರೀ ರಿಲೇಷನ್ ಏನಾಗಿರ್ಬೇಕು ಅಂತಂದ್ರೆ ನೋಡ್ರಿ, ಈಗ ಆರ್ ಅಂದ್ರೆ ರಿಫ್ಲೆಕ್ಸಿವ್, ಎಸ್ ಅಂದ್ರೆ ಸಿಮೆಟ್ರಿಕ್, ಟಿ ಅಂದ್ರೆ ಟ್ರಾನ್ಸಿಟಿವ್. ಓಕೆನಾ ಮಕ್ಕಳ? ಆರ್ ಅಂದ್ರೆ ರಿಫ್ಲೆಕ್ಸಿವ್, ಎಸ್ ಅಂದ್ರೆ ಸಿಮೆಟ್ರಿಕ್, ಟಿ ಅಂದ್ರೆ ಟ್ರಾನ್ಸಿಟಿವ್. ಆರ್ ಅಂದ್ರೆ ರಿಫ್ಲೆಕ್ಸಿವ್, ಎಸ್ ಅಂದ್ರೆ ಸಿಮೆಟ್ರಿಕ್, ಟಿ ಅಂದ್ರೆ ಟ್ರಾನ್ಸಿಟಿವ್. 3 ಪ್ರಾಬ್ಲಮ್ ಅನ್ನು ಪ್ರೂವ್ ಮಾಡ್ತಾ ಹೋಗೋಣ. ಅಂದ್ರೇನು? ನನಗೀಗ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬಾರ್ದು, ಟ್ರಾನ್ಸಿಟಿವ್ ಆಗಿರಬಾರ್ದು. ಆ ಥರದೊಂದು ಬರೆಯೋಣ. ನೆಕ್ಸ್ಟ್
ರಿಫ್ಲೆಕ್ಸಿವ್ ಆಗಿರಬಾರ್ದು, ಸಿಮೆಟ್ರಿಕ್ ಆಗಿರಲಿ, ಟ್ರಾನ್ಸಿಟಿವ್ ಆಗಿರಬಾರ್ದು. ನೆಕ್ಸ್ಟ್ ರಿಫ್ಲೆಕ್ಸಿವ್ ಆಗಿರಬಾರ್ದು, ಸಿಮೆಟ್ರಿಕ್ ಆಗಿರಬಾರ್ದು, ಬಟ್ ಟ್ರಾನ್ಸಿಟಿವ್ ಆಗಿರಬೇಕು. ಹಾಗಾದ್ರೆ ಈ ಮೂರು ಕಂಡೀಷನ್ಗೆ ಸ್ಯಾಟಿಸ್ಫೈ ಆಗುವಂತ ರಿಲೇಷನ್ ನಾವು ಬರಿತಾ ಹೋಗೋಣ. ಓಕೆನಾ ಮಕ್ಕಳು, ಅರ್ಥ ಆಗ್ತಿದೆಯಾ ಈಗ? ಓಕೆ, ಇಲ್ಲೇನು ಹೇಳಿದ್ರೆ ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ, ಬಟ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ. ನೋಡೋಣ, ಬರೋಣ ಈಗ. ಆರ್ ಇಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ಮೊದಲು ರಿಫ್ಲೆಕ್ಸಿವ್ ರಿಲೇಷನ್. ಸಪೋಸ್ ನಾನು ಏನ್ ತಗೊಂಡ್ಬಿಡ್ತೀನಿ ಇಲ್ಲಿಗೆ, ಏನು ಕೊಟ್ಟಿದ್ದೀನಿ, ಪ್ರತಿ ಪ್ರಾಬ್ಲಮ್ಗೂ 1,2,3 ಅಂತ ಅನ್ಕೊಳ್ಳೋಣ ಈಗ ಈ ಮೂರಕ್ಕೂ. ಹಾಗಾದ್ರೆ ಆರ್ಡರ್ ಪೇರ್ಗಳು ಆಕ್ಚುಲಾಗಿ ಏನ್ ಬರ್ತಾ ಇತ್ತು, ಎ ಕ್ರಾಸ್ ಎ 1 1 1 2 1 3 2 1 2 2 2 3 3 1 3 2 3 3 ಈ ತರ ಆರ್ಡರ್ ಪೇರ್ ಬರ್ತಾ ಇತ್ತಲ್ವಾ. ನಾನೀಗ ಇಲ್ಲಿ ಬರೀತೀನಿ, ಬಟ್ ಅದನ್ನ ನೋಡ್ತಾ ಇದ್ರೆ ನನಗೆ ಅದು ರಿಲೇಷನ್ ಹೇಗಿರ್ಬೇಕು ಅಂತಂದ್ರೆ ರಿಫ್ಲೆಕ್ಸಿವ್ ಮಾತ್ರ ಆಗಿರ್ಬೇಕು, ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗಿರಬಾರ್ದು ಅಂತ ರಿಲೇಷನ್ ನಾನು ಬರೀಬೇಕು. ನೋಡೋಣ ಮಕ್ಕಳ, ಈಗ ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂತಂದ್ರೆ 1 1 ಇರಬೇಕು, 2 2 ಇದೆ, 3 3 ಇದೆ. ಕರೆಕ್ಟಾ ಮಕ್ಕಳ? ಸರಿನಾ? ಹಾಗಾದ್ರೆ ಈಗ ಈ ತರ ಮೂರು ಬರ್ದಿದ್ದೀನಿ ಅಂತಂದ್ರೆ ಓಕೆ, ಸಿಮೆಟ್ರಿಕ್ ಆಯ್ತಲ್ವಾ ಈಗ. 1,1 ಎಸ್ ಆಯ್ತು, ಉಲ್ಟಾ ಅಲ್ಲೇ ಇದೆಯಲ್ಲ 2,2 ಇದೆ, 3,3 ಇದೆ. ಟ್ರಾನ್ಸಿಟಿವ್ ಆಗ್ಬಿಡುತ್ತಲ್ವಾ ಇದು. ನೋಡ್ರಿ ಇಲ್ಲಿ 1,1 1 ಇಂದ ಸ್ಟಾರ್ಟ್ ಆಗೋ ನಂಬರೇ ಇಲ್ಲ, 2,2 2 ಇಂದ ಸ್ಟಾರ್ಟ್ ಆಗೋ ನಂಬರೇ ಇಲ್ಲ, 3,3 3 ಇಂದ ಸ್ಟಾರ್ಟ್ ಆಗೋ ನಂಬರೇ ಇಲ್ಲ. ಹಾಗಾದ್ರೆ ಇವಾಗ ಇದನ್ನ ಚೇಂಜ್ ಮಾಡೋಣ, ಅಂದ್ರೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ. ಸೊ ಹೀಗೆ ಇದಕ್ಕೆ ಏನ್ ಆಡ್ ಮಾಡೋಣ ಅಂತಂದ್ರೆ 1,2ನ ಆಡ್ ಮಾಡಿದೆ ಅಂತ ಅನ್ಕೊಂಡ್ರಿ. ಓಕೆ, ನಾನು ಮುಂದಕ್ಕೆ ಬರ್ದಿಲ್ಲ ಅಂತ ಅನ್ಕೊಳ್ಳೋಣ. ನೋಡ್ರಿ ಈಗ ಸಿಮೆಟ್ರಿಕ್ ಆಗಿದೆಯಾ ಇದು? ಆಗಿಲ್ಲ. ಯಾಕೆ? 1,2 ಮಾತ್ರ ಬರ್ದಿದ್ದೀನಿ, 2,1 ಅನ್ನೋದು ಬರ್ದಿಲ್ಲ. ಓಕೆ ರೈಟ್. ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ ಈಗ. 1,1 1 ಇಂದ ಸ್ಟಾರ್ಟ್ ಆಗೋ ನಂಬರ್ ಇದೆ, 1,2 ಅಗೈನ್ 1,2. ಓಕೆ, ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಟ್ರಾನ್ಸಿಟಿವ್ ಆಗ್ತಾ ಇದೆ. ಹಾಗಾದ್ರೆ ಟ್ರಾನ್ಸಿಟಿವ್ ಆಗಬಾರ್ದು ಅಂದ್ರೆ ಏನ್ ಮಾಡೋಣ ನೋಡ್ರಿ, ಇಲ್ಲಿ ಮತ್ತೊಂದು ಆಡ್ ಮಾಡೋಣ ಈಗ. ಸೊ 2,3 ಅಂತ ಬರ್ದೆ, ಕ್ಲೋಸ್ ಮಾಡಿದೆ. ಈಗ ಚೆಕ್ ಮಾಡ್ತಾ ಹೋಗೋಣ. ನೋಡ್ರಿ ರಿಫ್ಲೆಕ್ಸಿವ್ ಆಗಿದೆಯಾ? ಯಾಕೆ? 1,1 2,2 3,3 ಇದೆ. ಯಾಕೆ? ನಾನು ಕೊಟ್ಟಿರೋದು ಎ 1,2,3. ಓಕೆ ಆಗಿದೆ. ಇದು ರಿಫ್ಲೆಕ್ಸಿವ್ 1,2 ಇದೆ. ಹಾಗಾದ್ರೆ ಸಿಮೆಟ್ರಿಕ್ ಆಗಿರ್ಬೇಕು ಅಂತಂದ್ರೆ ಏನಾಗಿರ್ಬೇಕು? 1,2 ಇದ್ರೆ 2,1 ಇರ್ಬೇಕಿತ್ತು. ಆ ರಿಲೇಷನ್ ಅಲ್ಲಿ, ಈ ಸೆಟ್ ಅಲ್ಲಿ 2,1 ಅನ್ನೋದು ಇಲ್ಲ. ಹಾಗಾದ್ರೆ ಅದು ಸಿಮೆಟ್ರಿಕ್ ಆಗಲ್ಲ. ಓಕೆನಾ? ಈಗ ಟ್ರಾನ್ಸಿಟಿವ್ ಆಗಿರಬಾರ್ದು ಅಂತ ಹೇಳಿದೀನಲ್ವಾ. ಯಾಕಿದೆ ಟ್ರಾನ್ಸಿಟಿವ್ ಆಗಲ್ಲ? ನೋಡ್ರಿ ಮಕ್ಕಳ, ಇಲ್ಲಿ 1,2 ಇದೆ, 2 ಇಂದ ಸ್ಟಾರ್ಟ್ ಆಗೋ ನಂಬರ್ ಇದೆ. ಹಾಗಾದ್ರೆ ಎ ಬಿ ಇದೆ, ಬಿ ಸಿ ಇದೆ. ಏನ್ ಇರ್ಬೇಕಿತ್ತು ನನಗೆ? 1,3 ಇರ್ಬೇಕಿತ್ತು. ನೋಡ್ರಿ ಆ ಸೆಟ್ ಅಲ್ಲಿ, ಆ ರಿಲೇಷನ್ ಅಲ್ಲಿ 1,3 ಇಲ್ಲ ಅಲ್ವಾ. ಹಾಗಾದ್ರೆ ನಾನು ಬರ್ದಿರೋ ರಿಲೇಷನ್ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತಂದ್ರೆ ಇದು ಓನ್ಲಿ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದ್ಯಾ? ಓಕೆ ಮಕ್ಕಳ, ಇಲ್ಲಿ ನೋಡೋಣ ಈಗ. ಇದು ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗಿರಬಾರ್ದು, ಬಟ್ ಏನಾಗಿರ್ಬೇಕು? ಸಿಮೆಟ್ರಿಕ್ ಆಗಿರ್ಬೇಕಂತೆ. ಸಿಂಪಲ್ ಆಗಿ ಬರಿಬಹುದು. ನೋಡ್ರಿ ಈಗ ಆರ್ ಇಸ್ ಈಕ್ವಲ್ ಟು ಸಿಮೆಟ್ರಿಕ್ ತಾನೆ, 2 3 3 2 ಕ್ಲೋಸ್ ಮಾಡ್ರಿ ಸಾಕು. ಇದು ರಿಫ್ಲೆಕ್ಸಿವ್ ಯಾಕೆ ಆಗಲ್ಲ? 1,1 2,2 3,3 ಇಲ್ಲ. ಸೊ ಅದಕ್ಕೋಸ್ಕರ ಇದು ರಿಫ್ಲೆಕ್ಸಿವ್ ಅಲ್ಲ. ಸಿಮೆಟ್ರಿಕ್ ಯಾಕೆ ಆಗೋದೆ? 2,3 ಇದೆ, ಅದನ್ನ ಉಲ್ಟಾ ಮಾಡ್ರಿ, 3,2 ಎಸ್ ಸಿಮೆಟ್ರಿಕ್. ಹಾಗಾದ್ರೆ ಟ್ರಾನ್ಸಿಟಿವ್ ಯಾಕಾಗಲ್ಲ ಇದು? ನೋಡ್ರಿ ಮಕ್ಕಳ, ಇಲ್ಲಿ ಎ ಬಿ ಇದೆ, ಬಿ ಸಿ ಇದೆ. ಹಾಗಾದ್ರೆ ಏನ್ ಇರ್ಬೇಕಿತ್ತು? 2,2 ಅನ್ನೋದು ಇರ್ಬೇಕಿತ್ತು. ಆ ಥರದ್ದಿಲ್ಲ. ಗೊತ್ತಾಗ್ತಿದ್ಯಾ ಮಕ್ಕಳ? ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಅಲ್ಲ. ಹಾಗಾದ್ರೆ ನಾನು ಬರ್ದಿರೋ ರಿಲೇಷನ್ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಸಿಮೆಟ್ರಿಕ್ ಮಾತ್ರ, ನಾರ್ ರಿಫ್ಲೆಕ್ಸಿವ್, ನಾರ್ ಟ್ರಾನ್ಸಿಟಿವ್. ಓಕೆನಾ ಮಕ್ಕಳ? ಓಕೆ, ಈಗ ಬರೀ ಹೆಂಗಿರ್ಬೇಕು ಅಂದ್ರೆ ರಿಲೇಷನ್ ಅನ್ನು ರಿಫ್ಲೆಕ್ಸಿವ್ ಆಗಿರಬಾರ್ದು, ಸಿಮೆಟ್ರಿಕ್ ಆಗಿರಬಾರ್ದು, ಓನ್ಲಿ ಟ್ರಾನ್ಸಿಟಿವ್ ಆಗಿರ್ಬೇಕು. ರಿಲೇಷನ್ ಏನಾಗಿರ್ಬೇಕು? ಆರ್ ಇಸ್ ಈಕ್ವಲ್ ಟು 2,3 1,2 ಅಂಡ್ ದೆನ್ 1,3. ಇದು ಟ್ರಾನ್ಸಿಟಿವ್ ಮಾತ್ರ ಹೌದು, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ. ಸರಿನಾ ಮಕ್ಕಳ? ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ. ಈಗ 2,3 ಇದೆ, 3 ಇಂದ ಸ್ಟಾರ್ಟ್ ಆಗೋ ನಂಬರ್ ಯಾವುದು ಇಲ್ಲ. ಎಸ್ ಟ್ರಾನ್ಸಿಟಿವ್. ನಾನು 1,2 ತಗೊಂತೀನಿ. ಹಾಗಾದ್ರೆ 2 ಇಂದ ಸ್ಟಾರ್ಟ್ ಆಗೋ ನಂಬರ್ ಯಾವ್ದಿದೆ? ಇಲ್ಲಿದೆ ನೋಡ್ರಿ, ಇಲ್ಲಿ 1,2 ಆದ್ಮೇಲೆ 2,3 ಇದೆ. ನೋಡ್ರಿ ಮಕ್ಕಳ, ಬರೀತೀನಿ. 1,2 ಇದೆ, 1,2ಗೆ ಪಕ್ಕದಲ್ಲಿ ನಾನು 2,3 ಬರ್ಕೊಂತೀನಿ. ಹಾಗಾದ್ರೆ ಏನ್ ಇರ್ಬೇಕಿತ್ತು? 1,3 ಇರ್ಬೇಕಿತ್ತು. ಓಕೆ ಬರ್ದೆ. ಸರಿನಾ ಮಕ್ಕಳ? ಹಾಗಾದ್ರೆ ಇದು ಟ್ರಾನ್ಸಿಟಿವ್ಗೆ ಎಕ್ಸಾಂಪಲ್ ಆಯ್ತು. ಇನ್ ಕೇಸ್ 1,3 ಅಂತ ತಗೊಂತೀನಿ. ಈಗ ನಾನು ಅವಾಗಲೇ ಇದಕ್ಕೆ ಚೆಕ್ ಮಾಡಿದೆ, ಇದಕ್ಕೆ ಚೆಕ್ ಮಾಡಿದೆ, ಇವಾಗ ಇದಕ್ಕೆ ಚೆಕ್ ಮಾಡೋಣ. 1,3 ತಗೊಂಡೆ, ಜಸ್ಟ್ ಅದೊಂದು ಆರ್ಡರ್ ಪೇರ್ ಮಾತ್ರ ತಗೊಂಡೆ. 3 ಇಂದ ಸ್ಟಾರ್ಟ್ ಆಗೋ ನಂಬರ್ ಎಲ್ಲೂ ಇಲ್ಲ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ. ಹಾಗಾದ್ರೆ ಇದು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ನನಗೀಗ? ಇದು ಟ್ರಾನ್ಸಿಟಿವ್ ಆಗುತ್ತೆ, ರಿಫ್ಲೆಕ್ಸಿವ್ ಮತ್ತೆ ಸಿಮೆಟ್ರಿಕ್ ಆಗೋದಿಲ್ಲ. ಓಕೆನಾ ಮಕ್ಕಳ? ನೋಡ್ರಿ ಇದಕ್ಕೆ ಮಾತ್ರ ಚೆಕ್ ಮಾಡ್ಕೊಂಡು ಇಲ್ಲ ಅಂತ ಬರಿಬಾರ್ದು, ರಾಂಗ್. ಯಾಕೆ ಹೇಳ್ರಿ? ನೀವು ಇದಕ್ಕೆ ಚೆಕ್ ಮಾಡಿದ್ರಿ, 2,3 ಇದೆ, ಹೌದು ರೈಟ್. ಬಿ ಇಂದ ಸ್ಟಾರ್ಟ್ ಆಗೋ ನಂಬರ್ ಇಲ್ಲ, ರೈಟ್. 1,2 ಇದೆ, 2 ಇಂದ ಸ್ಟಾರ್ಟ್ ಆಗೋ ನಂಬರ್ ಆಕ್ಚುಲ್ ಆಗಿದೆ. ಇಲ್ಲಿ ನೋಡ್ರಿ, 2,3 ಇದೆ,
ಕರೆಕ್ಟಾ? ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಆಗಬೇಕು ಅಂದ್ರೆ ನಾನು ಏನು ಆಡ್ ಅಪ್ ಮಾಡಬೇಕು? 1,3ನ ಆಡ್ ಮಾಡಬೇಕು. ಮಕ್ಕಳಿಗೆ ಗೊತ್ತಾಗ್ತಾ ಇದೆಯಾ? ಓಕೆ ಮಕ್ಕಳೇ, ರಿಫ್ಲೆಕ್ಸಿವೂ ಆಗಿರುತ್ತೆ, ಸಿಮೆಟ್ರಿಕ್ಕೂ ಆಗಿರುತ್ತೆ, ಹಾಗಾದ್ರೆ ಟ್ರಾನ್ಸಿಟಿವೂ ಆಗಿರುತ್ತೆ. ಅಂತ ಫಂಕ್ಷನ್ಗೆ ಅಂತ ರಿಲೇಷನ್ಸ್ಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಈಕ್ವಿವೇಲೆನ್ಸ್ ರಿಲೇಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅದಕ್ಕೆ ಎಕ್ಸಾಂಪಲ್ ಏನು? ನನಗೆ ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ನೋಡ್ರಿ, ಆರ್ ದಟ್ ಈಸ್ ಈಕ್ವಲ್ ಟು 1,1 2,2 3,3 ಕ್ಲೋಸ್ ಮಾಡಿದೆ. ಓಕೆನಾ ಮಕ್ಕಳ? ನೋಡ್ರಿ, 1,1 2,2 3,3 ಅಂದ್ರೇನು? ಲೆಟ್ ಎ ಇಸ್ ಈಕ್ವಲ್ ಟು 1,2,3 ಸೆಟ್ ತಗೊಂಡಿದ್ದೀನಿ ನಾನು. ಹಾಗಾದ್ರೆ 1 1 2 2 3 3 ಇದೆಯಾ? ಎಸ್, ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಆಗುತ್ತೆ ನೋಡ್ರಿ, 1 1 ಉಲ್ಟಾ ಮಾಡ್ರಿ 1 1 ಅಲ್ಲೇ ಇದೆ, 2 2 ಉಲ್ಟಾ ಮಾಡಿದ್ರೆ ಅಲ್ಲೇ ಇದೆ, 3 3 ಉಲ್ಟಾ ಮಾಡಿದ್ರೆ ಅಲ್ಲೇ ಇದೆ. ಸಿಮೆಟ್ರಿಕ್ ಆಯ್ತಾ? ನೆಕ್ಸ್ಟ್ ಟ್ರಾನ್ಸಿಟಿವ್ 1,1 ಅಂದ್ರೆ ಎ ಬಿ ಇದೆ, ಬಿ ಇಂದ ಸ್ಟಾರ್ಟ್ ಆಗೋ ನಂಬರ್ ಇದೆಯಾ? ಇಲ್ಲ. ಈ ಆರ್ಡರ್ ಬೇರೆ ಬರೋಣ. 2,2 2 ಇಂದ ಸ್ಟಾರ್ಟ್ ಆಗೋ ನಂಬರ್ ಇದೆಯಾ? ಇಲ್ಲ. 3,3 3 ಇಂದ ಸ್ಟಾರ್ಟ್ ಆಗೋ ನಂಬರ್ ಇದೆಯಾ? ಇಲ್ಲ. ನೋಡ್ರಿ, ಹಾಗಾದ್ರೆ ಇಲ್ಲಿ ಬರ್ದಿರೋ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಮೂರೂ ಆಯ್ತು ಅಂತಂದ್ರೆ ಅದನ್ನ ನಾವು ಈಕ್ವಿವೇಲೆನ್ಸ್ ರಿಲೇಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ?